ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಂತೂ ಇಂತೂ ಫೈನಲಿ ಮಡಂತ್ಯಾರ್ ರೀಚ್ ಆಗಿ ಆಯಿತು. ಇವತ್ತು ಮಡಂತ್ಯಾರ್ ಜಂಕ್ಷನ್ ಯಾಕೋ ಖಾಲಿ ಹೊಡಿತಾ ಉಂಟು. ಇಲ್ಲದಿದ್ದರೆ ಇಲ್ಲಿ ಫುಲ್ಲು ರಶ್ ಇರ್ತದೆ. ಇನ್ನೊಂದೇನಂತ ಹೇಳಿದರೆ ಇಲ್ಲಿ ರೋಡ್ ಸ್ವಲ್ಪ ಅಗಲ ಆಗಿದ್ದರಿಂದ ಸ್ವಲ್ಪ ಈಗ ಜಾಗ ಉಂಟು, ಬಟ್ ಬ್ಲಾಕ್ ನಿಲ್ಲೋದಿಲ್ಲ, ಅದು ಬೇರೆ ವಿಷಯ. ಆದರೂ ಕೂಡ ಇವತ್ತು ಸ್ವಲ್ಪ ಡಲ್ ಹೊಡಿತಾ ಉಂಟು ನಮ್ಮ ಮಡಂತ್ಯಾರ್ ಪೇಟೆ. ಇಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ ನಮ್ಮದು, ಸೊ ವಿಡಿಯೋ ನೋಡ್ತಾ ಇದ್ದರೆ ಒಂದು ಹಾಯ್ ಮಾಡಿ. ಈಗ ಇಲ್ಲಿಂದ ನಾವು ಈಗ ಲೆಫ್ಟ್ ತೆಕ್ಕೊಂಡು ಹೋಗಬೇಕು. ಎಲ್ಲಿಗೆ ಅಂತ ಹೇಳಿದರೆ ಬಳ್ಳಮಂಜಕ್ಕೆ ಹೋಗಬೇಕು. ಹೋಗೋ ದಾರಿಯಲ್ಲಿ ಒಂದು ಅಂಗಡಿ ಸಿಗ್ತದೆ ತುಳಸಿ ಅಂತ, ಅಲ್ಲಿಗೆ ಸಹ ಐಟಮ್ ಹಾಕ್ಲಿಕ್ಕೆ ಉಂಟು. ಬನ್ನಿ, ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ಎದುರುಗಡೆ ಅಲ್ಲಿ ಕ್ರಾಸ್ ಹತ್ರ, ಪಾಂಡ್ರಕಲ್ಲು ಕ್ರಾಸ್ ಹತ್ರ ಹೋಗಿ ನಿಲ್ಲಿಸಬೇಕು. ಮಡಂತ್ಯಾರಲ್ಲಿ ಇದೇ ಪಾಯಿಂಟಿಗೆ ಐಟಮ್ ಹಾಕ್ಲಿಕ್ಕಿದ್ದದ್ದು. ವಿಷಯ ಏನಪ್ಪ ಅಂತ ಹೇಳಿದರೆ ಮತ್ತೆ ಮರವಿನ ಕಾಯಿಲೆ ಎಂತಂತ ಹೇಳಿದರೆ, ನಾವು ಅಲ್ಲಿಂದ ಒಂದು ಬ್ಯಾಗ್ ಹರಳು ತಗೊಂಡು ಬಂದಿದ್ವಲ್ಲ, ಅದು ಹಿಂದ್ಗಡೆ ಹಾಕಬೇಕಿತ್ತು. ನಾನು ಆಗ ಪಣಕಾಜಿಯಲ್ಲಿ ಒಂದು ಅಂಗಡಿ ತೋರಿಸಿದ್ದಲ್ಲ, ಅಲ್ಲಿಗೆ ಹಾಕಬೇಕಿತ್ತು. ಬಟ್ ಮರ್ತು ಬಂದ್ವಿ, ತೊಂದರೆ ಇಲ್ಲ, ಹೋಗುವಾಗ ಹಾಕುವ. ಹೋಗುವಾಗ ಹೋಗ್ಲಿಕ್ಕೆ ಇರಲಿಲ್ಲದೆ ಸ್ವಲ್ಪ ಉಪದ್ರ ಆಗ್ತಾಯಿತ್ತು, ಬಟ್ ಪರವಾಗಿಲ್ಲ, ಹೋಗುವಾಗ ಹಾಕುವ. ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂತ ಹೇಳಿದರೆ ನೋಡಿ, ಈ ತಂಬ ಹಾಕಿದ್ದು ಘಾಟಿಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಸ್ವಾಮಿ, ಕೆಮ್ಮು ಬರ್ತದೆ. ಅದು ಅಲ್ಲದೆ ನೋಡಿ, ಬಿಸಿಲಿಗೆ ಕೈಯೆಲ್ಲ ಯಾವ ಥರ ಆಗಿದೆ ಅಂತ, ಎಲರ್ಜಿ ಹಿಡ್ದಾಗೆ ಕೆಂಪು 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 ಕೆಂಪಾಗಿದೆ, ಎಲ್ಲ ತುರಿಸ್ತದೆ ಕೈಯೆಲ್ಲ. ಯಪ್ಪ, ಆ ಥರ ಉಂಟು ಬಿಸಿಲು ನೋಡಿ ಅಂತೆ. ನಿಮ್ಮ ಊರಲ್ಲಿ ಯಾವ ಥರ ಬಿಸಿಲು ಉಂಟಂತ ನೋಡಿ, ಕಮೆಂಟ್ ಮಾಡಿ. ಈಗ ನಾವು ಇಲ್ಲಿಂದ ಸೀದಾ ಹೋಗಬೇಕು, ಮತ್ತೆ ಇಲ್ಲಿಂದ ರೈಟ್ ತಗೊಂಡು ಆ ಕಡೆಯಿಂದ ಬರುವಾಗ ಲೆಫ್ಟ್ ತಗೊಂಡು ಸೀದಾ ಪಾಂಡ್ರಕಲ್ಲಿಗೆ ಹೋಗಬೇಕು. ಬಟ್ ಗಂಟೆ ತೊಂದರೆ ಇಲ್ಲ, ಇನ್ನು ಅಲ್ಲಿಗೆ ಹೋಗುವಾಗ ಕರೆಕ್ಟ್ ಆಗ್ತದೆ. 2 ಗಂಟೆಗೆ ಬಂದ್ ಮಾಡೋದು ಅವರು. 1:21 ಆಯಿತು. 1:21 ಆದರೆ 1:15 ಗಂಟೆದು ದಾರಿ. 1:35 1:40 ಆಗುವಾಗ ಅಲ್ಲಿರ್ತೇವೆ. ಅಲ್ಲಿ ಆರಾಮ್ಸೆ ಖಾಲಿ ಮಾಡಿ ಬರುವ. ಅಲ್ಲಿ ಅದು ಅಲ್ಲದೆ 4 ಅಂಗಡಿ ಉಂಟು, ಇಲ್ಲದಿದ್ದರೆ ಯಾವತ್ತು 2 ಅಂಗಡಿ ಇರ್ತಿತ್ತು, ಇವತ್ತು 4 ಅಂಗಡಿ ಉಂಟು. ಬಳ್ಳಮಂಜ ಹತ್ರ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ, ನೋಡ್ಬೋದು. ಇದೇ ಅಂಗಡಿ ನಾನು 2 ಗಂಟೆಗೆ ಬಂದಾಗ್ತದೆ ಅಂತ ಹೇಳಿದ್ದು. ತೊಂದರೆ ಇಲ್ಲ, ನಾವು ಬೇಗನೆ ಬಂದ್ವಿ. 1:15 ಇಲ್ಲಿ ರೀಚ್ ಆದ್ವಿ. ಇನ್ನು ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಸೀದಾ 2-3 ಅಂಗಡಿ ಉಂಟು, ಅಲ್ಲಿ ಇಳಿಸಬೇಕು. ಇಲ್ಲಿ ಒಂದು ಮುಗಿಸಿದರೆ ತೊಂದರೆ ಇರೋದಿಲ್ಲ. ಅಲ್ಲಿ ಒಂದು ನಿಮಗೆ ಗಾಡಿ ಕಾಣಿಸ್ತಾ ಇರ್ಬೋದು ಹಿಂದ್ಗಡೆ, ನಾಯಕ್ಸ್ ಅಂತ, ಅದು ನಮ್ಮ ಪುತ್ತೂರಿದ್ದು. ಅದು ಮೋಸ್ಟ್ಲಿ ಉಪ್ಪಿನಕಾಯಿ ಮತ್ತು ತಿಂಡಿ ಐಟಮ್ ಎಲ್ಲ ಇರ್ಬೋದು, ಮೋಸ್ಟ್ಲಿ ಅದೇ ಇರ್ಬೋದು. ರೊಟ್ಟಿ ಎಲ್ಲ ಉಂಟು ಅವ್ರ ಹತ್ರ. ಸೊ ನಮ್ಮ ಗಾಡಿ ಇಲ್ಲಿದ್ದಾನೆ, ನಮ್ಮ ಐರಾವತ ಇಲ್ಲಿ ನಿಂತಿದ್ದಾನೆ ಹಿಂದ್ಗಡೆ. ದೋಸ್ತ್ ಅದು ಒಳ್ಳೆ ಮೈಲೇಜ್ ಕೊಡ್ತದೆ. ಆ್ಯಂಡ್ ದೋಸ್ತ್ ಬಗ್ಗೆ ಎಂತಾದರೂ ನಿಮಗೆ ವಿಷಯ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತೇಳಿದರೆ ನಾನು ಫಸ್ಟಿಗೆ ನಮ್ಮ ಐರಾವತನ ತೆಗೆಯುವ ಮುಂಚೆ ನಾನು ಫಸ್ಟಿಗೆ ಪ್ರಿಫೇರ್ ಮಾಡಿದ್ದು ದೋಸ್ತ್ ಆಗ್ಬೋದು ಅಂತ. ಬಟ್ ನಮಗೆ ಬಂದದ್ದು ಇಂಟ್ರಾ V70. ಬನ್ನಿ, ಈಗ ಇಲ್ಲೊಂದು ಖಾಲಿ ಮಾಡಿ ಮತ್ತು ಇಲ್ಲಿಂದ ಲೆಫ್ಟ್ ತಗೊಂಡು 2-3 ಅಂಗಡಿ ಖಾಲಿ ಮಾಡಿ ಮತ್ತು ಬಂದ ದಾರಿಯಲ್ಲಿ ಹೀಗೆ ಹೋಗಬೇಕು. ಬಳ್ಳಮಂಜದಲ್ಲಿ 2ನೇ ಪಾಯಿಂಟ್, ಅಲ್ಲಿ ಒಂದು ಪಾಯಿಂಟ್ ಇತ್ತು, ಅಲ್ಲಿಗೆ ಹುಡುಗ ಐಟಮ್ ಹಾಕಿದ. ಇಲ್ಲಿ ಒಂದಿತ್ತು, ಇಲ್ಲಿಗೆ ಸಹ ಐಟಮ್ ಹಾಕಿ ಆಯಿತು. ಸೊ ಇನ್ನು ಇಲ್ಲಿಂದ ಹೊರಡೋದು. ಇಲ್ಲಿಂದ ಬಿಲ್ಲೆಲ್ಲ ತಗೊಂಡಾಯಿತು. ಇನ್ನು ಅಲ್ಲಿಂದ ನಮ್ಮ ಹುಡುಗ ಬಿಲ್ ತರ್ತಾನೆ. ಆ ಗ್ಯಾಪಲ್ಲಿ ನಾವಿಲ್ಲಿ ಒಂದು ಬರೆದು ಬಿಡುವ. ಎಷ್ಟು ಈ ಅಮೌಂಟ್ ಸಿಕ್ಕಿದೆ, 28.90 ಸಿಕ್ಕಿತು. ಈಗ ಯಾವುದಪ್ಪ ಬಿಲ್ಲೇ ಹಾಕಲಿಲ್ಲ ಅವರು. ಇದೊಂದು ಬಿಲ್ ಸಿಕ್ಕಿದರೆ ಇಲ್ಲಿಂದ ಅದು ಅಲ್ಲಿದೆ ಅಂಗಡಿ. ಸೊ ನಾನು ಇಲ್ಲಿ ನಿಲ್ಲಿಸಿದ್ರಿಂದ ಇಲ್ಲಿ ಖಾಲಿ ಮಾಡುವಾಗ ಬಿಲ್ ತಗೊಳ್ಳುವಾಗ ಅಲ್ಲಿ ಹುಡುಗ ಹಾಕಿದ. ಸೊ ಬರ್ತಿದ್ದಾನೆ. ನಾವು ಇದನ್ನು ಇಲ್ಲಿ ಬರೆದು ಇಲ್ಲಿಂದ ಸೀದಾ ಎದುರುಗಡೆ ಹೋಗಬೇಕು. ಎದುರುಗಡೆ ಹೋಗಿ ಅಲ್ಲಿ ಒಂದು ಪಿಳಿಯಾರ ಅಂಗಡಿ ಅಂತ ಉಂಟು. ಸೊ ಅಲ್ಲಿಗೆ 5 ಐಟಮ್ ಹಾಕಿ ಮತ್ತೆ ಇದೇ ದಾರಿಯಲ್ಲಿ ರಿಟರ್ನ್ ಬರಬೇಕು. ಕರೆಕ್ಟಾಗಿ 1:50ಕ್ಕೆ ನಾವು ಬಳ್ಳಮಂಜ ಬಿಟ್ಟು ಹೊರಡ್ತಾ ಇದ್ದೇವೆ. ಗಂಟೆ ನೋಡ್ಬೋದು 1:49 ಆಯಿತು. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ಬೆಳಗ್ಗೆಯಿಂದ ತಿಂಡಿ ತಿನ್ನಲಿಲ್ಲ, ಸೀದಾ ಬಂದದ್ದೆ. ಮತ್ತು ಕಂಪನಿಯಲ್ಲಿ ಕೂಡ ಸಹ ಇಂಥದ್ದು ತಿನ್ನಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ಹಸಿವಾಗ್ತುಂಟು. ಆದರೆ ಹೊಟ್ಟೆ ಹಸಿವಾದರೂ ಕೂಡ ನಾವು ಸಹಿಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಈಗ ಇನ್ನು ಇಲ್ಲಿ ಊಟ ಸಿಗೋದು ಎಲ್ಲಿ ಅಂತ ಹೇಳಿದರೆ NC ರೋಡಲ್ಲಿ, ಬೇರೆ ಎಲ್ಲಿ ಸಹ ಊಟ ಸಿಗೋದಿಲ್ಲ. ಅಲ್ಲಿ ಪಾಂಡ್ರಕಲ್ಲಲ್ಲಿ ಒಂದು ಸಿಗ್ತದೆ, ಅಲ್ಲಿ ನಮಗೆ ಇಷ್ಟ ಆಗೋದಿಲ್ಲ ಊಟ. ಅದಕ್ಕೋಸ್ಕರ NC ರೋಡಿಗೆ ಹೋಗಬೇಕು. NC ರೋಡಿಗೆ ಹೋಗುವಾಗ ಕರೆಕ್ಟಾಗಿ 3 ಕಾಲಾಗ್ತದೆ, ಒಮ್ಮೊಮ್ಮೆ 3:15 ಸಹ ಆಗ್ತದೆ. ನಾವು ಲೈನಲ್ಲಿ ನಾವು ಹೇಳಿದಾಗ ಇರೋದಿಲ್ಲ ಟೈಮಿಂಗ್ಸ್ ಎಲ್ಲ. ಯಾಕಂತ ಹೇಳಿದರೆ ಒಮ್ಮೊಮ್ಮೆ ಅಂಗಡಿಯವರು ಬೇಗ ಕೊಡ್ತಾರೆ, ಒಮ್ಮೊಮ್ಮೆ ಅಂಗಡಿಯವರು ಲೇಟ್ ಮಾಡ್ತಾರೆ.
ಹಾಗಾಗಿ ಎಷ್ಟು ಗಂಟೆಗೆ ಊಟ ಸಿಗ್ತದೆ ಅಂತಂದು ಗೊತ್ತಿಲ್ಲ, ಆದರೆ ತುಂಬ ಹಸಿವಾಗ್ತುಂಟು ಹೊಟ್ಟೆ. भूख लग रहा है, खाना खाया ना, नहीं खाया ना? नहीं खाया है ना। नाश्ता पूरा नहीं किया आज सुबह? हाँ तो किया? नहीं ಅದೇ ತೊಂದರೆ. ಬೆಳಿಗ್ಗೆ ತಿನ್ನು ಅಂತ ಹೇಳಿದರೆ ಬೆಳಿಗ್ಗೆ ಫುಲ್ ಕೆಲಸ ಇತ್ತು ಆ ಕಡೆ ಈ ಕಡೆ, ಮತ್ತು ನಮ್ಮ ಐರಾವತನನ್ನು ಫುಲ್ಲು ಕ್ಲೀನ್ ಮಾಡಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೆ. ಸೊ ಹಾಗಾಗಿ ತಿಂಡಿ ತಿನ್ನಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬಿಟ್ಟವರು ನಾನ್ ಸ್ಟಾಪ್ ಆಗಿ ಈಗ ಪಾಂಡ್ರಕಲ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿಂದ ಕರೆಕ್ಟಾಗಿ ನಮ್ಮ ಕಕ್ಕೆಪದವಿಗೆ 6 ಕಿಲೋಮೀಟ್ರ್ ಉಂಟು. ಈ 6 ಕಿಲೋಮೀಟ್ರ್ ಗ್ಯಾಪಲ್ಲಿ ಒಂದು 3-4 ಅಂಗಡಿ ಸಿಗ್ತದೆ. ಇಲ್ಲಿ ಒಂದು ರೈಟ್ ಸೈಡಲ್ಲಿ ನಮ್ಮ ಶ್ರೀ ಸಾಯಿ ಸ್ಟೋರ್ ಅಂತ ಉಂಟು. ಇಲ್ಲಿ ನಿಲ್ಲಿಸಲಿಕ್ಕೆ ಯಾವತ್ತು ಇದೇ ಪ್ರಾಬ್ಲಮ್ ನೋಡಿ, ಈ ಗಾಡಿ ಎಲ್ಲ ಇಡೋದು ಮಾರ ತೊಂದರೆ ಇಲ್ಲ, ಅದು ಎದುರುಗಡೆ ಉಂಟು. ಇದು ನಮ್ಮ ಪಾಂಡವರ ಕಲ್ಲು ಜಂಕ್ಷನ್. ನಮಗೆ ಐಟಮ್ ಆಗಲಿಕ್ಕೆ ಇರೋದು ಇಲ್ಲಿಗೆ, ಇದೇ ಅಂಗಡಿಗೆ. ಆನಂದ ದಸ್ का एक आनी बेला 5 शक्कर 30 और रिन चेपीस और व्हील चेपीस उसमें हाँ व्हील चेपीस, गुरु चेपीस, बॉम्बे रवा 2 kg, कांडवा 2 kg, सोना मसूरी 5 kg और बत्ता 10 kg बार, बाजीरा 5 kg, सनफ्लावर आधा का 3 लीटर, पाम ऑयल आधा का 2 लीटर, मैदा आधा का 1 kg. ಪಾಂಡವರಗಲ್ಲಿನಲ್ಲಿ 2ನೇ ಪಾಯಿಂಟ್ AM ಸ್ಟೋರ್ ಅಂತ. ಅವರು ಕೂಡ ಇಲ್ಲ. ಅವರಿಗೆ ಫೋನ್ ಮಾಡಿ ಕೇಳಿದೆ. ಫೋನ್ ಮಾಡಿದಾಗ ಅವರಿಲ್ಲ ಅಂತೆ, ಅವರ ಮಗ ಯಾರೋ ಹಿಂದ್ಗಡೆ ಇದ್ದಾರೆ ಅಂತ ಹೇಳಿದ್ರು ಮನೆ ಹತ್ರ. ಸೊ ಅವ್ರಿಗಿದ್ದದ್ದು ಕೇವಲ 10 kg ಅವಲಕ್ಕಿ ಮಾತ್ರ. ಅವರೆಂತ ನಮ್ಮ ಹುಡುಗನನ್ನು ಕೂಡ ಕಳಿಸಿದ್ದೇನೆ ಅವರ ಮನೆಗೆ, ಕರಿತೇನೆ ಹೋಗಿ. ಮತ್ತು ಇಲ್ಲಿಂದ ಹೋಗುವಾಗ ಎದುರುಗಡೆ ಕರ್ಲ ಅಂತ ಒಂದು ಸಿಗ್ತದೆ ಜಾಗ. ಕರ್ಲಕ್ಕೆ ಇದೊಂದು ಅಲ್ಲಿಂದು ಸ್ಪಂದನ ಸ್ಟೋರ್ ಅಂತ ಉಂಟು. ಸೊ ಎಲ್ಲ ಐಟಮ್ ಇಲ್ಲೇ ಇಟ್ಟಿದ್ದೇವೆ. ಇದೊಂದು ಕೊಟ್ಟು ನಡುದಾರಿಯಲ್ಲಿ ಹೋಗುವ ಇದೊಂದು ಸಿಗ್ತದಲ್ಲ, ಸೊ ಅದಕ್ಕೆ ನಾವು ಮತ್ತೆ ಅಲ್ಲಿ ನಿಲ್ಲಿಸಿ ಡೋರ್ ತೆಗೆದು ನಾನು ಇಳಿದು ಅವನಿಗೆ ಹೇಳಿಕೊಟ್ಟು ಅದೆಲ್ಲ ಆಗುವ ಕೆಲಸ ಅಲ್ಲ. ಅದಕ್ಕೋಸ್ಕರ ಇಲ್ಲೇ ಇಟ್ಟು ಬಿಡ್ತು, ತೊಂದರೆ ಇರೋದಿಲ್ಲ. ಈಗ ಇದು ಖಾಲಿ ಆದರೆ ಅವನಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಸಿಗ್ತದೆ. ಸೊ ಇವರು ಬಂದಾದಮೇಲೆ ಇಲ್ಲಿ ಐಟಮ್ ಹಾಕಿ ಹೊರಡು. ಕ್ಯಾ ಬುಲಾ ದಿಯಾ ಉಸ್ಕೋ ಆ ರಹಾ ಹೈ. ಕರ್ಲದಲ್ಲಿ ಒಂದು ಅಂಗಡಿಗೆ ಐಟಮ್ ಎಲ್ಲ ಹಾಕಿ ಈಗ ಸೀದಾ ಕಕ್ಕೆಪದವು ಕಡೆ ನಮ್ಮ ಪಯಣ ಸಾಗ್ತಾ ಉಂಟು. ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ತನಕ ಒಳ್ಳೆ ಬಿಸಿಲಿತ್ತು. ಈಗ ನೋಡಿ ಯಾವ ಥರ ಹವಾಮಾನ ಚೇಂಜ್ ಆಯಿತಾ ಅಂತ. ಸೊ ಮಳೆ ಬರುವ ಥರ ಉಂಟು. ಮಳೆ ಬಂದರೆ ಖುಷಿಯೇ, ಬಟ್ ಕಕ್ಕೆಪದವು ತನಕ ಮಳೆ ಬರೋದು ಬೇಡ ಅಂತ ಅಂದ್ಕೊಳ್ತಾ ಇರೋದು. ಯಾಕಂತ ಹೇಳಿದರೆ ನಮಗೆ ಅಲ್ಲಿ ಐಟಮ್ ಇಳಿಸ್ಲಿಕ್ಕೆ ಉಂಟು ಮಾರೆ. ಐಟಮ್ ಇಳಿಸುವಾಗ ಅಲ್ಲಿಗೆ ಮೈನ್ ಐಟಮ್ ಇರೋದು. ಅಲ್ಲಿ ಐಟಮ್ ಇಳಿಸುವಾಗ ಮಳೆ ಬಂದರೆ ಮತ್ತೆ ತುಂಬ ಕಷ್ಟ. ಅದಕ್ಕೋಸ್ಕರ ಈಗ ಮಳೆ ಬರೋದು ಬರಲಿ, ಒಂದು ಸ್ವಲ್ಪ ತಡವಾಗಿ ಬರಲಿ ಅಂತ. ನೋಡಿ ಹವಾಮಾನ ಯಾವ ಥರ ಉಂಟಂತ. ಒಳ್ಳೆ ತಂಪು ಗಾಳಿ ಬೀಸ್ತಾ ಉಂಟು. ಇದೊಂದು ನಮ್ಮ ಮಿನಿಘಾಟಿ ನೋಡಿ ಯಾವ ಥರ ಉಂಟು ಮಾರ. ಒಂದೊಂದು ಗೊತ್ತಾಗೋದಿಲ್ಲ ನೋಡಿ. ನಾವು ಮನೆಯಲ್ಲೇ ಕೂತ್ಕೊಂಡಿದ್ರೆ ನಮಗೆ ಇಂಥ ರೋಡ್ಗಳುಂಟು ಅಥವಾ ಇಂಥ ಊರುಗಳುಂಟು ಎಂಥದ್ದು ಗೊತ್ತಾಗೋದಿಲ್ಲ. ಸೊ ಹೀಗೆ ಲೈನಿಗೆ ಬಂದಾಗ ಮತ್ತು ಡ್ರೈವಿಂಗ್ ಫೀಲ್ಡಲ್ಲಿದ್ದವರು ಮುಕ್ಕಾಲು ಹಸಿ ಅರ್ಧಕ್ಕೆ ಅರ್ಧ ಜಗತ್ತನ್ನು ಅವರು ಫುಲ್ ಎಲ್ಲಿ ಕೇಳಿದರೆ ಸಹ ಅವರು ರಪ್ಪ ಹೇಳ್ತಾರೆ. ಈಗ ಮನೆಯಲ್ಲಿ ಕೂತ್ಕೊಂಡು ಅದೆಲ್ಲಿ ಮಾರೆ ಅಂತ ಹೇಳಿದರೆ ರಪ್ಪ ಹೇಳ್ತಾರೆ. ಅಷ್ಟು ಜ್ಞಾನ ಬರ್ತದೆ. ಯಾಕಂತ ಹೇಳಿದರೆ ಈ ಥರ ಸುತ್ತಾಡುವಾಗ ಆಟೋಮೆಟಿಕ್ಕಾಗಿ ಜ್ಞಾನ ಬರ್ತದೆ. ಬನ್ನಿ ಇಲ್ಲಿಂದ ಸೀದಾ ನಾವೀಗ ಕಕ್ಕೆಪದವಿಗೆ ಹೋಗಬೇಕು. ಕಕ್ಕೆಪದವಲ್ಲಿ ಒಂದು 4 ಅಂಗಡಿ ಉಂಟು. ಅದಾದಮೇಲೆ ಮುಂದೆ ಅಂತ ಮುಂದೆ ಹೇಳ್ತೇನೆ. ಬಟ್ ಮಳೆ ಬರೋದು ಬರಲಿ ದೇವರೇ, ಒಂದು ಕಕ್ಕೆಪದವು ಪಾಸ್ ಆದಮೇಲೆ ಬರಲಿ ಅಂತ ಅಂದ್ಕೊಳ್ತಾ ಇರೋದು. ಕರೆಕ್ಟಾಗಿ 1 ಕಿಲೋಮೀಟ್ರ್ ಉಂಟು ಇಲ್ಲಿಂದ ಕಕ್ಕೆಪದವಿಗೆ. ಕರೆಕ್ಟಾಗಿ ಕಕ್ಕೆಪದವು ಸಿಟಿ ರೀಚ್ ಆಗಿ ಆಯಿತು. ಇಲ್ಲಿಗೆ ಬರುವಾಗ ಬಿಸಿಲು ಶುರುವಾಯಿತು ಮಾರೆ. ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ತಪ್ಪಾಯ್ತಾ ಅಂತೇಳಿ. ಅದು ನಮ್ಮ ಹಣೆ ಬರ, ಮನುಷ್ಯನ ಹಣೆ ಬರ ಇದು. ಮಳೆ ಬರುವಾಗ ಬೇಡ ಅಂತ ಹೇಳೋದು, ಬಿಸಿಲು ಬಂದಾಗ ಅದು ಸಹ ಬೇಡ ಅಂತ ಹೇಳೋದು. ಇಲ್ಲಿ ಒಂದು ರೈಟ್ ಸೈಡಲ್ಲಿ ಅಂಗಡಿ ಕಾಣಿಸ್ತಾ ಇರ್ಬೋದು. ಇಲ್ಲಿಗೆ ನಾವು ಐಟಮ್ ಹಾಕ್ತಾ ಇದ್ವಿ ಮಾಮೂಲಿಯಾಗಿ. ಸೊ ಅವರು ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಟೋಟಲ್ ಲಾಸ್ ಆಗಿ ಅಂಗಡಿ ಬಂದ್ ಮಾಡಿದ್ದಾರೆ. ಬಟ್ ನಮಗೆ ಹಣ ಕೊಡಲಿಕ್ಕೆ ಉಂಟು, ಅದೊಂದು ತೊಂದರೆ. ಅದು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಪಾಪ. ಟೋಟಲ್ ಲಾಸ್. ಯಾರಿಗೆ ಸಹ ಈಗ ವಹಿವಾಟಿಲ್ಲ. ಈ ವಹಿವಾಟಿನ ನಡುವೆ ಇವರು ಸಹ ಬಂದ್ ಮಾಡಿ ಹೋಗಿದ್ದಾರೆ. ಅಯ್ಯೋ, ಫೋನ್ ಮಾಡುವ ಓನರಿಗೆ. ಕಕ್ಕೆಪದವು ಬಾಂಬೆ ಮಾರ್ಟ್ ಹತ್ರ ಬಂದು ಗಾಡಿ ಸೈಡಿಗೆ ಹಾಕಿದ್ದಾನೆ. ಖಾಲಿ ಮಾಡ್ತಾ ಇದ್ದಾರೆ. ಎಲ್ದು ಕೊಟ್ಟೆಲ್ಲ ಆಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ರಾಯಲ್ 3 ಬ್ಯಾಗ್ ಅಂತ ಬರ್ತಿದ್ದಾರೆ. ಬಟ್ ಹಾಕಿದ್ದು 2 ಬ್ಯಾಗ್. ಅದು ಕೂಡ ಇರಲಿಲ್ಲ, 1 ಬ್ಯಾಗ್ ಇತ್ತು. ಮತ್ತು 1 ಬ್ಯಾಗ್ ತಗೊಳ್ಳಿಕ್ಕೆ ಹೇಳಿದರು. ಬಟ್ ಇಲ್ಲಿ ನೋಡುವಾಗ 2 ಬ್ಯಾಗ್ ಉಂಟು. ಈಗ ಫೋನ್ ಮಾಡಿ ಕೇಳಬೇಕಷ್ಟೇ ಓನರ್ ಹತ್ರ. ಸೊ ವಾಯ್ಸ್ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಹಸಿವಾಗ್ತುಂಟು, ತುಂಬ ಹಸಿವಾಗ್ತುಂಟು.
ಬೆಳಿಗ್ಗೆಯಿಂದ ಅಂತ ತಿನ್ನಲೂ ಇಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಇಳಿಸಿ ಮತ್ತು ಎದುರುಗಡೆ ನ್ಯಾಷನಲ್ ಅಂತ ಉಂಟು, ಅಲ್ಲಿಗೆ ಹೋಗಿ ಖಾಲಿ ಮಾಡಬೇಕು. ಹೋಗಿಯಾ? ಇದೇ ಇವರ ಅಂಗಡಿ. ಆಗ ನಮಗೆ ಸಿಕ್ಕಿದ್ರಲ್ಲ ಅವ್ರದ್ದು ಅಂಗಡಿ ಇದ್ವಿ, ಅವರ ಅಂಗಡಿ ಬಂದ್ ಮಾಡಿದ್ದಾರೆ. ಸೊ ಅವರ ಮನೆಗೆ ಊಟಕ್ಕೆ ಹೋಗುವ ಹೊತ್ತಂತೆ, ಅದಕ್ಕೋಸ್ಕರ ಐಟಮ್ ಇಲ್ಲಿ ಇಟ್ಟು ಅಲ್ಲಿ ಮೀನು ಮಾರುವವರಿದ್ದಾರಲ್ಲ ಅವ್ರ ಹತ್ರ ಅಮೌಂಟ್ ತಗೊಳ್ಲಿಕ್ಕೆ ಹೇಳಿದರು. ಸೊ ಹೋಗಿ ಬಿಲ್ ತಗೊಂಡು ಬರುವ ಅವ್ರ ಹತ್ರ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮದು ಸಹ ಊಟ ಆಗಲಿಲ್ಲ. ಸೊ ಲೆಟ್ಸ್ ಗೋ, ಆದಷ್ಟು ಬೇಗ ಬೇಗ ಲೈನ್ ಮುಗಿಸುವ. ಕಕ್ಕೆ ಪದವು ಬಿಟ್ಟು ನಮ್ಮ ಪಯಣ ಸಾಗ್ತಾ ಇದೆ. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಎಲ್ಲ ಫುಲ್, ಈ ಕಡೆ ಎಲ್ಲ ಬಂದರೆ ಗ್ರೀನರಿ ಗ್ರೀನರಿ ಗ್ರೀನರಿ, ಮೈಂಡ್ ಒಮ್ಮೆ ಫ್ರೆಶ್ ಆಗ್ತದೆ. ಯಾಕಂತೇಳಿದರೆ ಇಲ್ಲಿ ಸಿಟಿ ನೋಡಿ 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 ಇಂಥ ಒಳ್ಳೆ ಒಳ್ಳೆ ಮರ ಗಿಡಗಳು ಮತ್ತು ಇಂಥ ಪರಿಸರ ಎಲ್ಲ ನೋಡುವಾಗ ಖುಷಿ ಆಗ್ತದೆ ಒಮ್ಮೆ. ಮಳೆ ಬರುವ ಥರ ಇತ್ತು, ಅದು ಕೂಡ ಹೋಯಿತು. ಈಗ ಮತ್ತೆ ಸ್ವಲ್ಪ ಮಳೆ ಬರುವ ಅಂದಾಜಲ್ಲಿ ಉಂಟು, ಎಂತ ಅಂತ ಗೊತ್ತಿಲ್ಲ. ಇನ್ನು ಎಂಥದ್ದು ಸಹ ಬೇಡಿಕೊಳ್ಳೋದಿಲ್ಲ ದೇವರ ಹತ್ರ, ಬೇಡಿಕೊಂಡ್ರೆ ಅದೇ ಆಗ್ತದೆ. ಮತ್ತು ಇಲ್ಲಿಂದ ಲೆಫ್ಟ್ ತಗೊಳ್ಳುವ, ಮತ್ತು ಇಲ್ಲಿಂದ ಒಂದು ಲೆಫ್ಟ್ ತಗೊಂಡು 2 ಕಿಲೋಮೀಟ್ರ್ ಹೋದರೆ ನೆಲ್ಲಿಗುಡ್ಡೆ ಸಿಗ್ತದೆ. ನೆಲ್ಲಿಗುಡ್ಡೆಯಲ್ಲಿ 2 ಅಂಗಡಿ ಉಂಟು. 2 ಅಂಗಡಿ ಅಂತ ಹೇಳಿದರೆ ಒಂದು ನೆಲ್ಲಿಗುಡ್ಡೆಯಲ್ಲಿ ಒಂದು NC ರೋಡ್ ಹತ್ರ ಉಂಟು. ಅದಾದಮೇಲೆ ಊಟ ಮಾಡುವ ಹೋಗಿ ಸೀದಾ. ತುಂಬ ಹಸಿವಾಗ್ತುಂಟು ಹೊಟ್ಟೆ. ನೆಲ್ಲಿಗುಡ್ಡೆ ಹತ್ರ ಬಂದು ಸೈಡಿಗೆ ಹಾಕಿದ್ದೇನೆ. ಇದೊಂದು MA ಸ್ಟೋರ್ ಅಂತ, ಇಲ್ಲಿಗೆ ಐಟಮ್ ಆಗಲಿಕ್ಕೆ ಇತ್ತು, ಅವರ ಮನೆ ಹಿಂದುಗಡೆ ಇರೋದು. ಸೊ ಕರೀಲಿಕ್ಕೆ ಕಳಿಸಿದ್ದೇನೆ. ನೋಡಿ ಪ್ರಕೃತಿ ನೋಡಿ. ನಾನು ಎಂತ ಮಳೆ ಬರ್ತದೆ ಅಂತ ಅಂದ್ಕೊಳ್ಳುವಾಗ ಬಿಸಿಲು ಬಂದಾಯಿತು. ನಾನೇ ಸರಿ ಇಲ್ವಾ, ನನ್ನ ಪ್ರೆಡಿಕ್ಷನ್ ಸರಿ ಇಲ್ವಾ ಎಂತ ಅಂತ ಗೊತ್ತಿಲ್ಲ. ಬಟ್ ನಾನು ಈಗ ಬರಬೇಕಾದ್ರೆ ಆಲೋಚನೆ ಮಾಡ್ಕೊಂಡು ಮುಂದದ್ದು, ಇಂಥ ಪ್ರದೇಶಗಳಲ್ಲಿ ಈಗ ನಮ್ಮದು ಮೊನ್ನೆ ಬ್ರೇಕ್ ಫೇಲ್ ಆಯಿತು. ಗಾಡಿ ಬ್ರೇಕ್ ಫೇಲ್ ಆಗಿ ಜಂಕ್ಷನಲ್ಲಿ ಆಯಿತು, ಒಂದು ಗಾಡಿಗೆ ಟಚ್ ಆಯಿತು. ಅದು 30,000ವೋ ಎಷ್ಟು ಸಾವಿರವೋ ಅದು ಸೆಟ್ಲ್ಮೆಂಟ್ ಎಲ್ಲ ಮುಗಿಯಿತು. ಬಟ್ ನಾನೀಗ ಅಂದ್ಕೊಳ್ಳೋದು ಅಂತಂದಿದ್ದೀನಿ, ಇಂಥ ಜಾಗದಲ್ಲಿ ನೋಡಿ, ಇದು ಹಳ್ಳಿ ಪ್ರದೇಶ, ಹಿಂದ್ಗಡೆ ಎಲ್ಲ ಯಾವ ಥರ ಡೌನ್ ಉಂಟು, ಯಾವ ಥರ ಅಪ್ ಉಂಟು ಅಂತ ಹೇಳಿದರೆ, ಅಪ್ಪಲ್ಲಿ ಬಿಡಿ, ಡೌನ್ ಯಾವ ಥರ ಉಂಟು ಅಂತ ಹೇಳಿದರೆ ಫುಲ್ ಈ ಥರ ಡೌನು, ಅದು ಸಹ ಕ್ರಾಸ್ ಡೌನ್ ಅಂತ ಹೇಳ್ಬೋದು. ಸ್ವಲ್ಪ ಆಚೆ ಈಚೆ ಆದರೆ ಗುಂಡಿಗೆ, ಆ ಥರದ ಡೌನು, ಆ ಥರ ಟರ್ನ್ ಎಲ್ಲ ಉಂಟು. ಡೌನಲ್ಲಿ ಟರ್ನ್ ಎಲ್ಲ ಉಂಟು. ಸೊ ಒಂದು ವೇಳೆ ಆ ಜಾಗದಲ್ಲೆಲ್ಲ ಬ್ರೇಕ್ ಫೈಲ್ ಆದರೆ ಏನು ಮಾಡಬೇಕಿತ್ತಂತ ಈಗ ತಲೆಗೆ ಹೋಗ್ತುಂಟು ನನಗೆ. ಪುಣ್ಯಕ್ಕೆ ಅಲ್ಲಿ ಆಯಿತು, ಯಾರಿಗೂ ಎಂಥದ್ದು ಆಗಲಿಲ್ಲ, ಯಾರಿಗೆ ಎಂಥ ಸಂಭವ ಕೂಡ ನಡೀಲಿಲ್ಲ, ಅದೊಂದು ನಮ್ಮ ಪುಣ್ಯ. ಬಟ್ ಶಿಟ್ ಬ್ರೋ, ಎಷ್ಟು ತಲೆ ಒಮ್ಮೆ ಎಂತೆಲ್ಲ ಆಗಿತ್ತು ಅಲ್ಲಿಂದ ಬರುವಾಗ. ಇದು ಎಂತ ಮಾಡಲಿಕ್ಕೆ ಎಂತ ಮಾಡೋದು ನಾವು. ಹಾಗೆ ಡೌನಲ್ಲಿ ಬ್ರೇಕ್ ಫೈಲ್ ಆಗಿದ್ದರೆ, ಬ್ರೇಕ್ ಸಿಗದಿದ್ದರೆ, ಅದು ಸಹ ಸ್ಪೀಡಲ್ಲಿದ್ದಿದ್ರೆ ಡೋರ್ ತೆಗೆದು ಹಾರಿದ್ರು ಕೂಡ ಪೆಟ್ಟೆ ಡಾಮರಿಗೆ. ಗಾಡಿಯಲ್ಲಿ ಕುತ್ಕೊಂಡ್ರೂ ಪೆಟ್ಟೆ. ಗಾಡಿಯಲ್ಲಿ ಕುತ್ಕೊಂಡ್ರೆ ಜೀವನವೇ ನಾಶ ಆಗ್ತಿತ್ತು. ಆ ಥರ ಉಂಟಲ್ಲಿ ಟರ್ನ್ ಮತ್ತು ಡೌನ್ ಎಲ್ಲ. ಸೊ ಒಮ್ಮೆ ತಲೆ ಗುಮ್ಮಂತ ಗಿರ್ರ ಅಂತ ಇತ್ತು. ಅದೇ ನಾನು ನಮ್ಮ ಹುಡುಗನ ಹತ್ರ ಮಾತಾಡಿಕೊಂಡು ಬಂದದ್ದು. ಆದದ್ದೆಂಥದ ಪುಣ್ಯದಲ್ಲಿ ಎಲ್ಲಿಯೋ ಆಗಬೇಕಾದ್ರೆ ಎಲ್ಲಿ ಆಯಿತು. ಸೊ ದೇವರಿಗೆ ಅದಕ್ಕೊಂದು ಚಿರಋಣಿ. ಯಾಕಂತೇಳಿದರೆ ಮತ್ತೆಂತ ಹೇಳೋದು, ಕಾಪಾಡಿದ್ರಂತ ಹೇಳಬೇಕಷ್ಟೇ. ಸೊ ಅರ್ಜುನನ ಅಪ್ಡೇಟ್ ಕೇಳ್ತಾ ಇದ್ರಿ ನೀವು. ಅರ್ಜುನನ ಅಪ್ಡೇಟ್ ಬುಧವಾರ, ಇವತ್ತು ಸೋಮವಾರ, ನಾಳೆ ನನಗೆ ಡ್ಯೂಟಿಗೆ ರಜೆ ಉಂಟು. ಬುಧವಾರ ವ್ಲಾಗ್ ಮಾಡ್ತೇನಲ್ಲ, ಅವತ್ತು ಎಲ್ಲ ತಿಳಿಸ್ತೇನೆ ಅರ್ಜುನ ಹೇಗಿದ್ದಾನೆ. ಅದಾದಮೇಲೆ ನಮ್ಮ ಪ್ರೊಸೆಸಿಂಗ್ ಯಾವ ಥರ ಇತ್ತು. ಆ್ಯಕ್ಚುಲಿ ನಾವು 2 ಹೊಸ ಗಾಡಿಯೆಲ್ಲ ಟೆಸ್ಟ್ ಡ್ರೈವ್ ಮಾಡಿದ್ದೇವೆ, ಬ್ಯಾಟ್ರಿ ಗಾಡಿ. ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೇನೆ. ಸೊ ಇವರು ಇನ್ನೂ ಸಹ ಬರಲಿಲ್ಲ ಮಾರೆ. ನಾನು ಬಂದಮೇಲೆ ಇಲ್ಲಿಂದ ಹೊರಡುವುದು. ಸತತ 3 ಗಂಟೆಗಳ ಕಾಲ ಹಳ್ಳಿಯಲ್ಲಿದ್ವಿ. ಈಗ ನ್ಯಾಷನಲ್ ಹೈವೇಗೆ ತಗೊಳ್ಳುವ ಸಂದರ್ಭ ಹಾಗೂ ಸಮಯ. ಈಗ ಇಲ್ಲಿಂದ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಂಗಡಿ ಅಲ್ಲ, ಹೋಟೆಲ್ ಉಂಟು. ಅಲ್ಲಿ ಹೋಗಿ ಫಸ್ಟಿಗೆ ಊಟ ಮಾಡುವ. ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 3-4 ಆಯಿತು. ಇದೆ ಹೋಟೆಲ್ ಫುಡ್ಲ್ಯಾಂಡ್ ಅಂತ, ಇಲ್ಲಿ ರೈಟ್ ಸೈಡಿಗೆ ಹಾಕಿ ಗಟ್ಟಿಯಾಗಿ ಊಟ ಮಾಡಿ ಬರುವ. ಇದೇ ಹೋಟೆಲ್. ಫೈನಲಿ ಊಟ ಎಲ್ಲ ಮಾಡಿ ಆಯಿತು. ಇನ್ನು ಇಲ್ಲಿಂದ ವ್ಲಾಗ್ ಸ್ವಲ್ಪ ಕಮ್ಮಿ ಬರ್ತದೆ. ಯಾಕಂತ ಹೇಳಿದರೆ ಮೊಬೈಲಲ್ಲಿ 19% ಚಾರ್ಜ್ ಉಂಟು, ಆದಷ್ಟು ಕಮ್ಮಿ ಉಂಟು. ನೋಡಿ ದುಡಿಯೋದು. ಈಗ ಅಲ್ಲಿ ಊಟ ಮಾಡಿ ಬಂದ್ವಿ, ಎಂಥದಿಲ್ಲ ಊಟ ಮತ್ತು ಒಂದು ಚಿಕ್ಕ ಕಬಾಬ್ ತಗೊಂಡದ್ದು 90. ದುಡಿಯೋದಂತೆ. ಬನ್ನಿ ಇಲ್ಲಿಂದ ಸೀದಾ ನಾವು ಮುಂದೆ ಹೋಗುವ. ಮುಂದೆ ಅಲ್ಲಿ ಎದುರುಗಡೆ ಒಂದು 2 ಅಂಗಡಿ ಉಂಟು, ಅದನ್ನು ಮುಗಿಸಿ
ಮತ್ತು ಇದೇ ದಾರಿಯಲ್ಲಿ ಬರಬೇಕು. ಗಂಟೆ ಕರೆಕ್ಟಾಗಿ 3:18 ಆಯಿತು. ಸೊ ಚಲೋ. ಕಾರಿಂಜೇಶ್ವರದ ಹತ್ರ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇವೆ. ಸೊ ಇಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಇಲ್ಲಿಗೆ ಐಟಮ್ ಹಾಕಿ ಮುಂದೆ ಇನ್ನೊಂದು ಅಂಗಡಿ ಉಂಟು. ಸೊ ಅಲ್ಲಿಗೆ ಐಟಮ್ ಹಾಕಿ ಮತ್ತು ಇದೇ ದಾರಿಯಲ್ಲಿ ಬರೋದು. ಮತ್ತು ಇಲ್ಲಿಂದ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಮೊಬೈಲಲ್ಲಿ ಪರ್ಸೆಂಟ್ ಇಲ್ಲ, ಖಾಲಿ ಆಗ್ತಾ ಬಂತು. ಬನ್ನಿ ಇಲ್ಲಿ ಆದಷ್ಟು ಬೇಗ ಬೇಗ ಮುಗಿಸಿ ಹೋಗುವ ದಾರಿಯಲ್ಲಿ ಒಂದು ಹರಳು ಮರೆತು ಬಂದಿದ್ವಲ್ಲ, ಅದನ್ನೊಂದು ಕೊಡಲಿಕ್ಕೆ ಉಂಟು, ಅದನ್ನು ಸಹ ಕೊಡುವ. ಬನ್ನಿ ಚಲೋ ಗೈಸ್, ಬೇಗ ಬೇಗ ಖಾಲಿ ಮಾಡುವ, ಬೇಗ ಬೇಗ ಹೋಗುವ. ಕರೆಕ್ಟಾಗಿ ಪೂಂಜಲ್ಕಟ್ಟೆ ಜಂಕ್ಷನಲ್ಲಿ ಇದ್ದೇವೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಎದುರುಗಡೆ ಐಟಮ್ ಹಾಕ್ಲಿಕ್ಕೆ ಇತ್ತು, ಬಟ್ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ. ಯಾಕಂತ ಹೇಳಿದರೆ ಇಲ್ಲಿ ಫುಲ್ಲು ಡಾಮರ್ ಮಾಡ್ತಾರೆ ಅಂತ, ಅದಕ್ಕೋಸ್ಕರ ಎಲ್ಲ ರೋಡನ್ನೆಲ್ಲ ಡೆಮೋಲಿಷ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಎದುರುಗಡೆ ಹೋದರೆ ಈಗ ಸಿಕ್ಕಾಕೊಳ್ತೇವೆ ನೋಡಿ ಯಾವ ಥರ ಕಲ್ಲುಂಟಂತ. ಗ್ಯಾರಂಟಿ ನಮ್ಮ ಗಾಡಿ ಸ್ಕಿಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೇನೆ, ರೋಡ್ ಬದಿಯಲ್ಲಿ ನೋಡ್ಬೋದು. ಸೊ ಹುಡುಗರನ್ನು ಕಳಿಸಿದ್ದೇನೆ, ಅವ್ನು ಬಂದ ಮೇಲೆ ಇಲ್ಲಿಂದ ಹೊರಡುವ. ಹತ್ರ ಪಣಕ್ಕಾಜೆ ರೀಚ್ ಆಗ್ತಾ ಬಂದ್ವಿ ವಿಡಿಯೋ ಮಾಡಲಿಕ್ಕೆ ಕಾರಣ. ಆಗ ಇಲ್ಲಿ ಒಂದು ಕಟ್ಟು ಮಿಸ್ ಆಗಿತ್ತು. ಸೊ ಇದು ಸಂಧ್ಯದವರದ್ದು ಗಾಡಿ ನೋಡಿ, ನಮ್ಮದೊಂದು ಕಟ್ಟು ಆಗ ಇಲ್ಲಿ ಮಿಸ್ ಆಗಿತ್ತು. ಮಿಸ್ ಅಂತ ಹೇಳಿದ್ರೆ ನಾವು ಬಿಟ್ಟು ಹೋಗಿದ್ವಿ ಅಲ್ಲಿ ಎದುರುಗಡೆ. ಇಲ್ಲಿಗೆ ಒಂದು ಕಟ್ಟು ಕೊಡಲಿಕ್ಕೆ ಉಂಟು. ಕಟ್ಟು ಕೊಟ್ಟು ಸೀದಾ ಸುನ್ನತ್ ಕೆರೆಯಲ್ಲಿ ಆಗ ಬರುವಾಗ ಹೇಳಿದಾಗೆ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಫಸ್ಟಿಗೆ ಇಲ್ಲಿಗೆ ಐಟಮ್ ಇಳಿಸುವ. ಒಂದು ಗೋಣಿ ಮಾತ್ರ ಹೊದಲು ಒಂದು ಕೊಡಲಿಕ್ಕೆ ಬಾಕಿ ಇತ್ತು. ಸೊ ಇವರಿಗೆ ಬಾಕಿ ಎಲ್ಲ ಐಟಮ್ ಇಳಿಸಿ ಆಗಿದೆ. ಸುನ್ನತ್ ಕೆರೆ ಹತ್ರ ಬಂದು ರೀಚ್ ಆಗಿ ಆಯಿತು. ಇದು ನಮ್ಮ ಲಾಸ್ಟ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಇವರಿಗೆ ಒಂದು ಅಕ್ಕಿ ಇತ್ತು, ಬುಲೆಟ್ ಅಕ್ಕಿ ಹಾಕಲಿಕ್ಕೆ. ನಾನು ಬೆಳಿಗ್ಗೆ ಹೋಗುವಾಗ ಹೇಳಿದಾಗೆ ಈ ಕಡೆಯಿಂದನೇ ಹೋದದ್ದು ನಾವು. ಆ್ಯಕ್ಚುಲಿ ನಾನು ಹೇಳಿದ್ದೆ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟಂತ, ಬಟ್ ಅಮೌಂಟ್ ಕೊಡೋದಿಲ್ಲ ಇವರು, ಸಂಜೆ ಕೊಡೋದು. ಅದಕ್ಕೋಸ್ಕರ ಮತ್ತೆ ಯಾಕೆ ನಿಲ್ಲಿಸೋದಂತೇಳಿ ಈಗ ಬರುವಾಗನೇ ಕೊಟ್ಟು ಹೋಗುವ ಅಂತ. ಈಗ ಅದರ ಅಮೌಂಟ್ ಸಿಗ್ತದೆ. ಸೊ ಈಗ ಇನ್ನೂ ಇಲ್ಲಿಂದ ಕಂಪನಿಗೆ ಹೋಗಬೇಕು. ಕಂಪನಿಗೆ ಹೋಗಿ ಲೆಕ್ಕ ಮಾಡಿ ಎಲ್ಲ ಇನ್ನು ಮನೆಗೆ ಹೊರಡೋದೆ. ಅದಕ್ಕಿಂತ ಮುಂಚೆ ಡೀಸೆಲ್ ಹಾಕಿಸಬೇಕು. ಮೊಬೈಲಲ್ಲಿ ಫಸ್ಟ್ ಆಫ್ ಆಲ್ ಚಾರ್ಜ್ ಇಲ್ಲ. ವಿಡಿಯೋ ಮಾಡಿ 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 20% ಇದ್ದದ್ದು 2%ಗೆ ಬಂದು ನಿಂತಿದೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಸಾರಿ, ಸ್ವಲ್ಪ ಇನ್ನೂ ಎಂಥದಿಲ್ಲ, ಇನ್ನೂ ಡೀಸೆಲ್ ಹಾಕಿಸೋದು ಅದೇ ಇರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅಥವಾ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ, ಎಂತೆಲ್ಲ ಆಪ್ಷನ್ ಉಂಟು ದಯವಿಟ್ಟು ಮಾಡಿ. ಇಷ್ಟು ಕಷ್ಟದಲ್ಲಿ ಈ ಲೈನ್ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಎಲ್ಲ ಮುಂದೆ ಸಾಗ್ತಾ ಇರೋದು. ಸೊ ಇಷ್ಟೇ ಹೇಳಲಿಕ್ಕಿತ್ತು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.